ಎಲ್ಲರಿಗೂ ನಮಸ್ಕಾರಗಳು. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಓದುವುದು ಮಾತ್ರ ಸಾಕಾಗುವುದಿಲ್ಲ, ಬರವಣಿಗೆಯೂ ಸಹ ಅಷ್ಟೇ ಮುಖ್ಯ. ಉತ್ತಮ ಬರವಣಿಗೆಗಾಗಿ ಸಲಹೆಗಳು: ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏನು ಕೇಳಲಾಗಿದೆ ಎಂಬುದನ್ನು ಚೆನ್ನಾಗಿ ತಿಳಿದು ನಂತರ ಬರೆಯಿರಿ. ಸರಳ ಭಾಷೆ ಬಳಸಿ. ಓದಲು ಸುಲಭವಾದ ಮತ್ತು ಸ್ಪಷ್ಟವಾದ ಪದಗಳನ್ನು ಬಳಸಿ. ಪರಿಚಯ, ಮುಖ್ಯ ಭಾಗ, ಸಮಾಪ್ತಿ ಕ್ರಮದಲ್ಲಿ ಬರೆಯಿರಿ. ಬರಹವು ಸರಿಯಾದ ಕ್ರಮದಲ್ಲಿರಬೇಕು. ಪಾಯಿಂಟ್ಗಳಲ್ಲಿ ಬರೆಯುವ ಅಭ್ಯಾಸ ಮಾಡಿರಿ. ಮುಖ್ಯ ಅಂಶಗಳನ್ನು ಪಾಯಿಂಟ್ಗಳಲ್ಲಿ ಬರೆಯುವುದು ಉತ್ತಮ. ಶುದ್ಧ ಹಸ್ತಾಕ್ಷರ ಇರಲಿ. ನಿಮ್ಮ ಬರಹ ಸುಂದರವಾಗಿದ್ದು ಓದಲು ಸುಲಭವಾಗಿರಲಿ. ವ್ಯಾಕರಣದ ತಪ್ಪುಗಳನ್ನು ತಪ್ಪಿಸಿ. ಶುದ್ಧ ಕನ್ನಡದಲ್ಲಿ ಬರೆಯಲು ಪ್ರಯತ್ನಿಸಿ. ಮುಖ್ಯ ಪದಗಳನ್ನು ಅಂಡರ್ಲೈನ್ ಮಾಡಿ. ಮುಖ್ಯ ಅಂಶಗಳು ಸ್ಪಷ್ಟವಾಗಿ ಕಾಣಲು ಸಹಾಯವಾಗುತ್ತದೆ. ಉದಾಹರಣೆಗಳನ್ನು ನೀಡಿ. ಸಾಧ್ಯವಾದಲ್ಲಿ ಉದಾಹರಣೆಗಳನ್ನು ಸೇರಿಸಿ. ಸ್ವಚ್ಛವಾಗಿ ಮತ್ತು ಸರಿಯಾಗಿ ಬರೆಯಿರಿ. ಅನಗತ್ಯ ಕಟ್ ಮಾರ್ಕ್ಗಳನ್ನು ತಪ್ಪಿಸಿ. ಕೊನೆಯಲ್ಲಿ ಪರಿಶೀಲನೆ ಮಾಡಿ. ಬರಹವನ್ನು ಮತ್ತೆ ಓದಿ ತಪ್ಪುಗಳಿದ್ದರೆ ಸರಿಪಡಿಸಿ. ನಿಮ್ಮ ಬರವಣಿಗೆ ಸುಂದರವಾಗಿದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.